ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೆಚ್ಚಾಗುತ್ತಲೇ ಇದೆ ಗುಂಡಿ ಅವಾಂತರ. ಗುಂಡಿ ಕೆಸರುಮಯ ರಸ್ತೆಯಲ್ಲಿ ಮತ್ತೆ ಸಿಲುಕಿದೆ ಸ್ಕೂಲ್ ಬಸ್. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಗುಂಡಿ ಅವಾಂತರ ಹೆಚ್ಚಾಗ್ತಾ ಇದೆ. ಮೊನ್ನೆ ಅಷ್ಟೇ ಈ ತರದ ಒಂದು ಘಟನೆ ನಡೆದಿತ್ತು. ಗುಂಡಿ ಕೆಸರುಮಯ ರಸ್ತೆಯಲ್ಲಿ ಮತ್ತೆ ಸ್ಕೂಲ್ ಬಸ್ ಸಿಲುಕಿದೆ. ರಸ್ತೆಗಳಲ್ಲಿ ಪದೇ ಬಸ್ಗಳು ಸಿಲುಕಿ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಸ್ಕೂಲ್ ಬಸ್ಗಳ ಅವಾಂತರಗಳಿಗೆ ರಸ್ತೆ ಗುಂಡಿಗಳೇ ಪ್ರಮುಖ ಕಾರಣ. ನಿನ್ನೆ ಸಂಜೆ ಕೆಸರುಮಯ ರಸ್ತೆಯಲ್ಲಿ ಸ್ಟ್ರಕ್ ಆಗಿದೆ ಶಾಲಾ ವಾಹನ ಒಂದು. ವಾರದ ಅಂತರದಲ್ಲಿ ಪಣತ್ತೂರಲ್ಲಿ ನಡೀತಾ ಇರುವಂತಹ 3 ಅವಾಂತರಗಳಿದು. ಅಂದ್ರೆ ಸೆಪ್ಟೆಂಬರ್ 12ನೇ ತಾರೀಕು ಗುಂಡಿಯಲ್ಲಿ ಒಂದು ಖಾಸಗಿ ಶಾಲಾ ಬಸ್ ಸಿಲುಕಿತ್ತು. ಅದಾದ ಬಳಿಕ ಸೆಪ್ಟೆಂಬರ್ 19ರ ಬೆಳಿಗ್ಗೆ 8 ಗಂಟೆಗೆ ಓಪನ್ ಸ್ಲ್ಯಾಬ್ ನಲ್ಲಿ ಒಂದು ವ್ಯಾನ್ ಸಿಲುಕಿತ್ತು. ಸೆಪ್ಟೆಂಬರ್ 19ರ ಸಂಜೆ, ಅದೇ ದಿನ ಸಂಜೆ ಗುಂಡಿ ಕೆಸರುಮಯ ರಸ್ತೆಯಲ್ಲಿ ಸ್ಕೂಲ್ ಬಸ್ ಒಂದು ಸ್ಟ್ರಕ್ ಆಗಿದೆ. ಸಾಲು ಅವಾಂತರಕ್ಕೆ ಪಣತ್ತೂರು ಗುಂಜೂರು ರಸ್ತೆಯಲ್ಲಿ ಈಗ ಪ್ರೊಟೆಸ್ಟ್ ಅನ್ನ ಕೂಡ ಮಾಡುವಂತ ಕೆಲಸ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಒಂದು ಕಡೆ ಹೆಚ್ಚು ಕಡಿಮೆ ಆದ್ರೆ ಈಗ ಯಾವ ರೀತಿ ಬಸ್ ವಾಲಿತ್ತು, ಸ್ವಲ್ಪ ಏನಾದರೂ ಪಲ್ಟಿ ಗಿಲ್ಟಿ ಆಗಿ ಸ್ಕೂಲ್ ವ್ಯಾನ್ ನಲ್ಲಿ ಇದ್ದಂತ ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ, ಯಾರನ್ನು ಕೇಳಬೇಕು, ರಸ್ತೆ ಸರಿ ಮಾಡಿಸಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪ್ರೊಟೆಸ್ಟ್ ಅನ್ನ ಈಗ ಮಾಡಲಾಗ್ತಾ ಇದೆ. ಮೊನ್ನೆ 12ನೇ ತಾರೀಕು, ಅದಾದ್ಮೇಲೆ 19ನೇ ತಾರೀಕು ಬೆಳಿಗ್ಗೆ ಒಂದು ಎಡವಟ್ಟು ಮತ್ತು ತಿರ್ಗ ಸಂಜೆ ಅದೇ ತರದ ಅವಾಂತರಗಳು ಪದೇ ಆಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಬೇಕೇ ಬೇಕು, ರೋಡ್ ಬೇಕು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮೊನ್ನೆ 12ನೇ ತಾರೀಕು ನಡೆದಂಥ ಘಟನೆ ಇದು. ಸ್ಕೂಲ್ ಬಸ್ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಪ್ರಾಣಹಾನಿ ಆಗಿಲ್ಲ ಅಥವಾ ಬಸ್ಸಲ್ಲಿದ್ದಂಥವ್ರಿಗೆ ಏನೂ ತೊಂದರೆ ಆಗಿಲ್ಲ. ಬಟ್ ಆದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ, ಏನಾದರೂ ಜೀವಕ್ಕೆ ಅಪಾಯ ಆದರೆ ಆ ಸಂದರ್ಭದಲ್ಲಿ ಏನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅಥವಾ ಯಾರ್ದಾದ್ರೂ ಬಲಿ ಆಗಲಿ ಅಂತ ಅಧಿಕಾರಿಗಳು ಕಾಯ್ತಾ ಇದ್ದಾರಾ ಗೊತ್ತಿಲ್ಲ. ಬಟ್ ಆದರೆ ಆ ರಸ್ತೆಯಲ್ಲಿ ಓಡಾಡುವಂತಹ ಕೇವಲ ಸ್ಕೂಲ್ ವ್ಯಾನ್ ಅಷ್ಟೇ ಅಲ್ಲ, ವಾಹನ ಸವಾರರು ಕೂಡ ತಮ್ಮ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾದಂಥ ಪರಿಸ್ಥಿತಿ ಇದೆ. ಇನ್ನು ಎಷ್ಟು ದಿವಸ ಅಂತ ಈ ಥರದ ತೊಂದರೆಗಳನ್ನು ಅನುಭವಿಸೋದು? ಆದಷ್ಟು ಬೇಗ ನಮಗೆ ರಸ್ತೆ ಬೇಕು, ಸರಿಯಾದಂಥ ರಸ್ತೆ ವ್ಯವಸ್ಥೆ ಮಾಡಿಕೊಡಿ ಅಂತ ಸಂಬಂಧಪಟ್ಟದ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ಕೊಂಡೇ ಪ್ರತಿನಿತ್ಯ ಆ ಭಾಗದಲ್ಲಿ ಜನ ಓಡಾಡ್ತಾ ಇದ್ದಾರೆ. ಯಾಕಂತಂದರೆ ಸ್ಕೂಲ್ಗೆ ಹೋಗುವಂಥ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಪೋಷಕರು ಯಾರನ್ನು ಪ್ರಶ್ನೆ ಮಾಡಬೇಕು? ಆಮೇಲೆ ಈ ಥರದ ಇನ್ಸಿಡೆಂಟ್ ಕೇವಲ ನಾವು ಒಂದು ಸ್ಕೂಲ್ ವ್ಯಾನ್ ಅಷ್ಟೇ ಹೇಳ್ತಾ ಇಲ್ಲ, ಪ್ರತಿನಿತ್ಯ ಆ ಭಾಗದಲ್ಲಿ ಓಡಾಡುವಂತಹ ವೆಹಿಕಲ್ಸ್ಗಳೇನಿದೆ ಎಲ್ಲ ವಾಹನ ಸವಾರರದು ಕೂಡ ಇದೇ ದೊಡ್ಡ ತಲೆನೋವು. ಆಮೇಲೆ ಹೆಚ್ಚು ಕಡಿಮೆ ಆಗುತ್ತೆ, ಆಕ್ಸಿಡೆಂಟ್ಗಳಾಗುತ್ತೆ. ಆಮೇಲೆ ಮಳೆ ಬಂದರೆ ಅಂತೂ ಕೇಳೋದೇ ಬೇಡ. ಮಳೆ ಬಂದಂಥ ಸಂದರ್ಭದಲ್ಲಿ 2-3 ಅಡಿ ಮಳೆ ನೀರು ನಿಂತಿರುತ್ತೆ. ಅದರಲ್ಲಿ ಗುಂಡಿ ಯಾವುದು, ರೋಡ್ ಯಾವುದು ಒಂದು ಕೂಡ ಗೊತ್ತಾಗಲ್ಲ. ಆ ಥರದ ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ 3 ಘಟನೆಗಳು ಕೂಡ ನಾವು ತೋರಿಸ್ತಾ ಇದ್ದೀವಿ ನೋಡಿ. 12ನೇ ತಾರೀಕು, 19ನೇ ತಾರೀಕು ಬೆಳಿಗ್ಗೆ ಆಗಿದ್ದು ಮತ್ತು ಸಂಜೆ. ದುರಾದೃಷ್ಟ ಏನಂತಂದರೆ ಆ 3 ಇನ್ಸಿಡೆಂಟ್ಗಳಲ್ಲೂ ಸ್ಕೂಲ್ ಬಸ್ಸು ಮತ್ತು ಸ್ಕೂಲ್ ವ್ಯಾನು.
ವಾಪಸ್ ಬೆಳಿಗ್ಗೆ ಸ್ಕೂಲ್ ಮುಗಿಸ್ಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಆಗಿರುವಂಥ ಎಡವಟ್ಟು ಒಂದು, ಮತ್ತು ಸಂಜೆ ವಾಪಸ್ ಸ್ಕೂಲ್ ಮುಗಿಸ್ಕೊಂಡು ಬಿಡೋದಕ್ಕೆ ಹೋಗ್ತಾ ಇರಬೇಕಾದ್ರೆ ಆಗಿರುವಂತಹ ಅವಾಂತರ ಇದು. ಆಮೇಲೆ ಈಗ ಅಧಿಕಾರಿಗಳು ಅಷ್ಟೇ, ಇಷ್ಟೆಲ್ಲ ಆಗ್ತಾ ಇದೆ, ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಅಂದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೀಗಾಗಿ ನಮಗೆ ರಸ್ತೆ ಬೇಕು, ಸರಿಯಾದಂಥ ರಸ್ತೆಯನ್ನು ಮಾಡಿಸ್ಕೊಡಿ ಅಂತೇಳಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ, ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಹೇಳಿ ಕೇಳಿ ಏನಾದರೂ ಅಲ್ಲಿ ಜೀವ ಹೋದರೆ ಅಥವಾ ಆಕ್ಸಿಡೆಂಟ್ ಆಗಿ ಯಾರ್ದಾದ್ರೂ ಪ್ರಾಣ ಕಳ್ಕೊಂಡಂಥ ಸಂದರ್ಭದಲ್ಲಿ ಆಗ ಬಹುಶಃ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ಕೊಂಡು ಅಲ್ಲಿ ರೋಡ್ ಸರಿ ಮಾಡಿಸೋದು ಈ ಥರದ್ದೇನಾದರೂ ಮಾಡ್ತಾರೆ. ಬಟ್ ಆದರೆ ಯಾರು ಈಗ ಸರ್ಕಾರದ ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ದಾರೆ ಅಲ್ಲಿ ಯಾವುದೇ ರೀತಿಯಾದಂಥ ಅನಾಹುತ ಸಂಭವಿಸೋದಕ್ಕೂ ಮುಂಚಿತವಾಗಿ ಎಚ್ಚೆತ್ಕೊಂಡು ಬಹುಶಃ ಈ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಅಂತಂದರೆ ಮುಂದೆ ಒಂದಿನ ಗ್ಯಾರಂಟಿ ಅಲ್ಲಿ ಯಾವುದೇ ಒಂದು ಅಪಘಾತ ನಡೆಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈಗ ಆಲ್ರೆಡಿ ಅನೇಕ ಬೈಕ್ ಸವಾರರು ಬಿದ್ದಿರುವಂಥ ಉದಾಹರಣೆ ಇದೆ, ಬಸ್ಗಳು ಸಿಲುಕಿದೆ, ವ್ಯಾನ್ಗಳು ಸಿಲುಕಿದೆ, ಈ ಥರದ್ದೆಲ್ಲ ಸಮಸ್ಯೆಗಳು ಅಲ್ಲಿ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಆ ರಸ್ತೆಯಲ್ಲಿ ಹೋಗಬೇಕು ಅಂತಂದರೆ ಆ ರಸ್ತೆ ದಾಟಿದ್ರೆ ಸಾಕಪ್ಪ ಅಂತ ಜೀವ ಕೈಯಲ್ಲಿ ಹಿಡ್ಕೊಂಡು ಆ ರೋಡಲ್ಲಿ ಹೋಗಬೇಕು, ಆ ಥರದ ಪರಿಸ್ಥಿತಿ ಅಲ್ಲಿದೆ. ಕೇವಲ ಇದು ಒಂದೇ ಜಾಗದಲ್ಲ, ಆಲ್ಮೋಸ್ಟ್ ಬೆಂಗಳೂರಲ್ಲಿ ನೀವು ಯಾವುದೇ ರೋಡ್ಗಳಿಗೆ ಹೋಗಿ ಗುಂಡಿ ಇಲ್ಲದೆ ಇರುವಂತಹ ಒಂದೇ ಒಂದು ರೋಡ್ ಕೂಡ ಸಿಗೋದಿಲ್ಲ. ಅಷ್ಟರ ಮಟ್ಟಿಗೆ ರಸ್ತೆಗಳು ಹಾಳಾಗಿದೆ, ಗುಂಡಿ ಬಿದ್ದಿದ್ದಾವೆ. ಮಳೆ ಬಂದಂಥ ಸಂದರ್ಭದಲ್ಲೂ ಕೂಡ ನಿಜಕ್ಕೂ ಅದರ ಬಗ್ಗೆ ಹೇಳೋದಕ್ಕೂ ಆಗಲ್ಲ, ಆ ಥರದ ಕಷ್ಟ ಇದೆ.